ನಮ್ಮ ಪೌರ ಸೇವಾ ನೌಕರರು ಮುಷ್ಕರದಲ್ಲಿ ನಿರತರಾಗಿದ್ದರು. ಕಾರಣ ಅವರಿಗೆ ಜ್ಯೋತಿ ಸಂಜೀವಿನಿ ನೇರ ಪಾವತಿ ಹಾಗೂ ಸರ್ಕಾರಿ ನೌಕರರಿಂದ ಪರಿಗಣಿಸಬೇಕು ಅಂತ ಹೇಳಿ ಆ ಬೇಡಿಕೆಗಳನ್ನು ಇರಿಸಿ ಅವರು ರಾಜ್ಯಾದ್ಯಂತ ಎಲ್ಲ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡ್ತಾ ಇದ್ರು. ತಮ್ಮ ನ್ಯಾಯಯುತವಾದ ಶಾಸಕರು, ಮಾಜಿ ಶಾಸಕರು, ನಮ್ಮ ಸಂಸತ್ ಸದಸ್ಯರು ಹಾಗೂ ಮಂತ್ರಿಗಳು, ನಮ್ಮ ಹಾಲಿ ಮಂತ್ರಿಗಳು ಜಾರಕಿಹೊಳಿ ಬಂದಿದ್ರು. ಅವರೆಲ್ಲರೂ ಹಾಗೂ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಚುನಾಯಿತ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಹಾಗೂ ಎಲ್ಲ ಹಿರಿಯ ನಾಗರಿಕರು ಅನೇಕ ಜನ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು. ಅವರಿಗೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ನಮ್ಮ ಪೌರ ಕಾರ್ಮಿಕರನ್ನು ಹುರಿದುಂಬಿಸಿ ಅವರ ಬೇಡಿಕೆ ಈಡೇರಿಸುವಂತೆ ಮಾಡುವುದರಲ್ಲಿ ಎಲ್ಲರೂ ಸಫಲರಾಗಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಪೌರ ಸೇವಾ ಸಂಘಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಮಂಗಳವಾರದಿಂದ ನಮ್ಮ ಪೌರ ಸೇವಾ ನೌಕರರು ಮುಷ್ಕರದಲ್ಲಿ ನಿರತರಾಗಿದ್ದರು. ಕಾರಣ ಅವರಿಗೆ ಜ್ಯೋತಿ ಸಂಜೀವಿನಿ ನೇರ ಪಾವತಿ ಹಾಗೂ ಸರ್ಕಾರಿ ನೌಕರರಿಂದ ಪರಿಗಣಿಸಬೇಕು ಅಂತ ಹೇಳಿ ಆ ಬೇಡಿಕೆಗಳನ್ನು ಇರಿಸಿ ಅವರು ರಾಜ್ಯಾದ್ಯಂತ ಎಲ್ಲ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡ್ತಾ ಇದ್ರು. ತಮ್ಮ ನ್ಯಾಯಯುತವಾದ ಮಂಗಳವಾರದಿಂದ ನಮ್ಮ ಪೌರ ಸೇವಾ ನೌಕರರು ಮುಷ್ಕರದಲ್ಲಿ ನಿರತರಾಗಿದ್ದರು. ಕಾರಣ ಅವರಿಗೆ ಜ್ಯೋತಿ ಸಂಜೀವಿನಿ ನೇರ ಪಾವತಿ ಹಾಗೂ ಸರ್ಕಾರಿ ನೌಕರರಿಂದ ಪರಿಗಣಿಸಬೇಕು ಅಂತ ಹೇಳಿ ಆ ಬೇಡಿಕೆಗಳನ್ನು ಇರಿಸಿ ಅವರು ರಾಜ್ಯಾದ್ಯಂತ ಎಲ್ಲ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡ್ತಾ ಇದ್ರು. ತಮ್ಮ ನ್ಯಾಯಯುತವಾದ ಶಾಸಕರು, ಮಾಜಿ ಶಾಸಕರು, ನಮ್ಮ ಸಂಸತ್ ಸದಸ್ಯರು ಹಾಗೂ ಮಂತ್ರಿಗಳು, ನಮ್ಮ ಹಾಲಿ ಮಂತ್ರಿಗಳು ಜಾರಕಿಹೊಳಿ ಬಂದಿದ್ರು. ಅವರೆಲ್ಲರೂ ಹಾಗೂ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಚುನಾಯಿತ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಹಾಗೂ ಎಲ್ಲ ಹಿರಿಯ ನಾಗರಿಕರು ಅನೇಕ ಜನ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು. ಅವರಿಗೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ನಮ್ಮ ಪೌರ ಕಾರ್ಮಿಕರನ್ನು ಹುರಿದುಂಬಿಸಿ ಅವರ ಬೇಡಿಕೆ ಈಡೇರಿಸುವಂತೆ ಮಾಡುವುದರಲ್ಲಿ ಎಲ್ಲರೂ ಸಫಲರಾಗಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಪೌರ ಸೇವಾ ಸಂಘಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಮಂಗಳವಾರದಿಂದ ನಮ್ಮ ಪೌರ ಸೇವಾ ನೌಕರರು ಮುಷ್ಕರದಲ್ಲಿ ನಿರತರಾಗಿದ್ದರು. ಕಾರಣ ಅವರಿಗೆ ಜ್ಯೋತಿ ಸಂಜೀವಿನಿ ನೇರ ಪಾವತಿ ಹಾಗೂ ಸರ್ಕಾರಿ ನೌಕರರಿಂದ ಪರಿಗಣಿಸಬೇಕು ಅಂತ ಹೇಳಿ ಆ ಬೇಡಿಕೆಗಳನ್ನು ಇರಿಸಿ ಅವರು ರಾಜ್ಯಾದ್ಯಂತ ಎಲ್ಲ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡ್ತಾ ಇದ್ರು. ತಮ್ಮ ನ್ಯಾಯಯುತವಾದ